ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾನು ಇಂದು ಫ್ಲವರ್ ಅಂದರೆ ಹೂಕೋಸು ಪಲ್ಯವನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ನೋಡಿ ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿ ಬರುತ್ತದೆ. ಮೊದಲಿಗೆ ನಾನು ಫ್ಲವರನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡಿರುತ್ತೇನೆ. ಇದರಲ್ಲಿ ಹುಳಗಳಿರುವುದರಿಂದ ಇದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಸೇರಿಸಿ 4 ರಿಂದ 5 ನಿಮಿಷಗಳ ಕಾಲ ಇದನ್ನು ಕುದಿಸಿಕೊಳ್ಳುತ್ತೇನೆ. ನಂತರ ಒಲೆಯ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಈ ರೆಸಿಪಿಗೆ ಜಾಸ್ತಿ ಎಣ್ಣೆ ಬೇಕಾಗುವುದಿಲ್ಲ. ಇದಕ್ಕೆ ಬೇಕಾದರೆ ತುಪ್ಪ ಅಥವಾ ಬಟರ್ ಕೂಡ ಹಾಕಿ ಇದನ್ನು ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕಿಕೊಳ್ಳುತ್ತೇನೆ. ನಂತರ ಈರುಳ್ಳಿಯನ್ನು ನಾನು ಇಲ್ಲಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ಳುತ್ತೇನೆ. ಫ್ಲವರ್ ಜೊತೆಗೆ ಹಸಿ ವಟಾಣಿ ಅಥವಾ ಆಲೂಗಡ್ಡೆ ಬೇರೆ ಬೇರೆ ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಈರುಳ್ಳಿಗೆ ಫ್ರೈ ಆಗಲು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನಂತರ ನಾನು ಇಲ್ಲಿ ಒಂದು ಸಣ್ಣ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡಿರುತ್ತೇನೆ. ನೋಡಿ ಫ್ರೆಂಡ್ಸ್, ಇವೆರಡು ಚೆನ್ನಾಗಿ ಫ್ರೈ ಆದ ಮೇಲೆ ಒಂದು ಟೊಮೆಟೊವನ್ನು ಹಾಕಿಕೊಳ್ಳುತ್ತೇನೆ. ಈ ಪಲ್ಯ ಪೂರಿ, ಚಪಾತಿ ಮತ್ತು ಬಿಸಿ ರೈಸ್ಗೆ ಸೈಡ್ ಡಿಶನ್ನಾಗಿ ಕೂಡ ತಿನ್ನಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಬರೀ ಆಲೂಗಡ್ಡೆ ಮತ್ತು ಫ್ಲವರನ್ನು ಯೂಸ್ ಮಾಡಿಕೊಂಡು ಈ ರೆಸಿಪಿಯನ್ನು ಮಾಡುತ್ತಿದ್ದೇನೆ. ನಂತರ 1 ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳುತ್ತೇನೆ. ಸ್ವಲ್ಪ ಧನಿಯಾ ಪೌಡ್ರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಹೂಕೋಸಿಗೆ ಜಾಸ್ತಿ ಹುಳ ಆಗೋದ್ರಿಂದ ಇದಕ್ಕೆ ಜಾಸ್ತಿ ಕೆಮಿಕಲನ್ನು ಯೂಸ್ ಮಾಡಿರುತ್ತಾರೆ. ಆದ್ದರಿಂದ ಇದನ್ನು ಕ್ಲೀನಾಗಿ ಬಿಸಿನೀರಿನಲ್ಲಿ ಕುದಿಸಿ ನಂತರ ಕುಡಿಯುವ ನೀರನ್ನು ಹಾಕಿ ತೊಳೆದುಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮೊದಲೇ ಬಾಯ್ಲ್ ಮಾಡಿಟ್ಟುಕೊಂಡಿರುವ ಹೂಕೋಸನ್ನು ನಾನು ಇಲ್ಲಿ ಹಾಕಿಕೊಳ್ಳುತ್ತೇನೆ. ಇದನ್ನು ನಾವು ಮೊದಲೇ ಬಾಯ್ಲ್ ಮಾಡಿಕೊಂಡಿರೋದ್ರಿಂದ ಒಗ್ಗರಣೆ ಹಾಕಿದ ನಂತರ ಇದನ್ನು ಜಾಸ್ತಿ ಕುದಿಸಬಾರದು. ನಂತರ ಸ್ವಲ್ಪ ಲಿಕ್ವಿಡ್ ಆಕಾರ ಬೇಕಾದರೆ ನೀರನ್ನು ಸೇರಿಸಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ನೀರನ್ನು ಹಾಕಿದ ನಂತರ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ ನಾನು ಇಲ್ಲಿ 1 ಪ್ಯಾಕೆಟ್ ಮ್ಯಾಗಿ ಮಸಾಲವನ್ನು ಯೂಸ್ ಮಾಡುತ್ತಿದ್ದೇನೆ. ಈ ಮ್ಯಾಗಿ ಮಸಾಲ ಹಾಕಿ ಮಾಡೋದ್ರಿಂದ ಇದು ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ನೀವು ಕೂಡ ಮ್ಯಾಗಿ ಮಸಾಲ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಮಿಕ್ಸ್ ಆದ ಮೇಲೆ 2 ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡಬೇಕು. ನಂತರ ಇನ್ನೂ ಲಿಕ್ವಿಡ್ ಗಟ್ಟಿಯಾಗಿ ಬೇಕಾದರೆ ಇದಕ್ಕೆ ಶೇಂಗಾ ಪೌಡ್ರ್ ಅಥವಾ ಎಳ್ಳು ಪೌಡ್ರನ್ನು ಕೂಡ ಹಾಕಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಈಗ ಫ್ಲವರ್ ಪಲ್ಯ ರೆಡಿ ಆಯಿತು. ಈ ರೀತಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಫ್ರೆಶ್ ಆಗಿರೋ ಕೊತ್ತಂಬರಿಯನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುತ್ತೇನೆ.
ನೋಡಿ ಫ್ರೆಂಡ್ಸ್, ಈಗ ಹೂಕೋಸಿನ ಪಲ್ಯ ರೆಡಿ ಆಯಿತು.